ಕತ್ತಿನ ಸುತ್ತ ವಾಸುಕಿ ಸರ್ಪ ಇರುವುದು ಯಾಕೆ? ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶಿವನ ಕತ್ತಿನ ಸುತ್ತ ವಾಸುಕಿ ಸರ್ಪ ಇರುವುದು ಯಾಕೆ ಅಂತ ನೋಡೋಣ. ಶಿವನ ಕತ್ತಿನ ಸುತ್ತ ವಾಸುಕಿ ಸರ್ಪ ಯಾಕೆ ಇರುತ್ತದೆ ಗೊತ್ತಾ? ನೋಡಿ, ಭಾಗವತ ಪುರಾಣ ಹಾಗೂ ವಿಷ್ಣು ಪುರಾಣದಲ್ಲಿ ಇದರ ಉಲ್ಲೇಖವಿದೆ. ದೇವತೆಯರು ಹಾಗೂ ಅಸುರರ ಮಧ್ಯೆ ಯುದ್ಧದಲ್ಲಿ ದೇವತೆಯರು ಸೋತು ಹೋಗ್ತಾರೆ. ಇದಾದ ನಂತರ ವಿಷ್ಣುವಿನ ಸಲಹೆಯ ಮೇರೆಗೆ ದೇವತೆಯರು ಅಸುರರೊಂದಿಗೆ ಮಾತಾಡಿ ರಾಜಿ ಮಾಡಿಕೊಳ್ತಾರೆ. ಕ್ಷೀರಸಾಗರದಲ್ಲಿ ಸಮುದ್ರ ಮಂಥನಕ್ಕೆ ದೇವತೆಯರು ಹಾಗೂ ಅಸುರರು ಇಬ್ಬರೂ ಸಜ್ಜಾಗಿ, ನೋಡಿ, ಇಷ್ಟನ್ನು ಮಾಡ್ತಾ ಇರೋದು ಅಮೃತಕ್ಕಾಗಿ. ಸಮುದ್ರ ಮಂಥನ ಮಾಡುವುದಕ್ಕೆ ಮಂದಾರ ಪರ್ವತಕ್ಕೆ ಸುತ್ತಿದ್ದು ಇದೇ ವಾಸುಕಿ ಸರ್ಪವನ್ನು. ಒಂದು ಬದಿಯಲ್ಲಿ ದೇವತೆಯರು, ಮತ್ತೊಂದು ಬದಿಯಲ್ಲಿ ಅಸುರರು ಹಗ್ಗದ ಹಾಗೆ ವಾಸುಕಿ ಸರ್ಪವನ್ನು ಎಳೆಯುತ್ತಾ ಮಂಥನ ಮಾಡಿದ್ದು. ಈ ಮಂಥನದ ಸಮಯದಲ್ಲಿ ಬಂದ ಸಾಕಷ್ಟು ವಸ್ತುಗಳಲ್ಲಿ ಹಾಲಾಹಲ ಅಂದರೆ ವಿಷ ಕೂಡ ಇತ್ತು. ಇಡೀ ಬ್ರಹ್ಮಾಂಡವನ್ನೇ ಅಂತ್ಯಗೊಳಿಸುವಷ್ಟು ಬಲ ಇದಕ್ಕೆ ಇತ್ತು. ಇದನ್ನು ತಡೆಯುವುದಕ್ಕೆ ಶಿವ ತಾನದನ್ನು ಕುಡಿಯುತ್ತಾನೆ. ಆದರೆ ವಿಷ ಗಂಟಲಿನಿಂದ ಕೆಳಗಿಳಿಯುವುದಕ್ಕೂ ಮುಂಚೆ ಪಾರ್ವತಿ ಶಿವನ ಗಂಟಲನ್ನು ಗಟ್ಟಿಗೆ ಹಿಡಿತಾಳೆ. ಇದನ್ನು ನೋಡಿದ ವಾಸುಕಿ ಸರ್ಪ ಹಾಗೂ ವಾಸುಕಿಯ ಜೊತೆಗಿದ್ದ ಸರ್ಪಗಳ ಹಿಂಡು ಶಿವನ ಮೇಲಿನ ಪ್ರೀತಿಯಿಂದ ಮಿಕ್ಕ ವಿಷವನ್ನು ಕುಡಿದು ಶಿವನಿಗೆ ಸಹಾಯ ಮಾಡುತ್ತವೆ. ತಾನೊಬ್ಬನೇ ಕುಡಿಯಬೇಕು ಅಂತ ಅಂದುಕೊಂಡಿದ್ದ ವಿಷವನ್ನು ತನಗೋಸ್ಕರ ಕುಡಿದ ವಾಸುಕಿ ಸರ್ಪವನ್ನು ಶಿವ ಅಂದಿನಿಂದ ತನ್ನ ಕೊರಳ ಸುತ್ತ ಧರಿಸಿ ಅದನ್ನು ಆಭರಣವನ್ನಾಗಿ ಮಾಡಿಕೊಳ್ತಾನೆ. ಈ ರೀತಿ ವಾಸುಕಿಯ ಪ್ರೀತಿಗೆ ಕೃತಜ್ಞತೆಯನ್ನು ತೋರಿಸ್ತಾನೆ. ನಿಮಗೆ ಮತ್ತೊಂದು ವಿಷಯ ಗೊತ್ತಿದೆಯಾ? ಶಿವನ ಕತ್ತಿನ ಸುತ್ತ ಇರುವ ವಾಸುಕಿ ಸರ್ಪ ಶೇಷನಾಗನ ಮೇಲೆ ವಿಷ್ಣು ಮಲಗಿರ್ತಾನಲ್ಲ, ಅದೇ ಶೇಷನಾಗನ ತಮ್ಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ನೋಡಲು ಸಿಗಬಹುದು. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿಯ ತನಕ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು.